3ನೇ ತಾರೀಕು ನಡೀತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಬಹುಜನ್ ಸಮಾಜ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸಾಯಿನಾಥ್ ನಾಗೇಶ್ವರ್ ಮೇಧಾ ಇವರನ್ನು ಪಕ್ಷದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತಿನ ದಿವಸ ಬಹುಜನ್ ಸಮಾಜ ಪಾರ್ಟಿ ಇವರಿಗೆ ಬೆಂಬಲಿಸಿದೆ. ಅದರಂತೆ ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿರ್ತಕ್ಕಂಥ ಪದವೀಧರರಿಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಮಾಧ್ಯಮದ ಮುಖಾಂತರ. ಅದೇ ರೀತಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಸಾಯಂಕಾಲ ಯಾದಗಿರಿ ಮತ್ತು ನಾಳೆ ರಾಯಚೂರು, ನಾಡಿದ್ದು ಹೊಸಪೇಟೆ, ಅದನಂತರ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಕೂಡ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪದವೀಧರರಿಗೆ ಮನವಿ ಮಾಡ್ಕೋದೇನಪ್ಪ ಅಂದ್ರೆ, ಹಿಂದೆ ಸಾಕಷ್ಟು ಸಾರಿ ನೀವು ಕಾಂಗ್ರೆಸ್ ಮತ್ತು BJPಯ MLCಗಳನ್ನು ಕಳಿಸಿದ್ದೀರಿ. ಆದರೆ ಅವರು ಯಾರೂ ಕೂಡ ನಿಮ್ಮ ಪರವಾಗಿ ಇಲ್ಲಿವರೆಗೂ ಕೂಡ ಸದನದಲ್ಲಿ ಮಾತಾಡಿಲ್ಲ, ನಿಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿಲ್ಲ. ಅದರ ಸಲುವಾಗಿ ಈ ಸರಿ ಬಸವ ತತ್ವದ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಮೇಲೆ ಮತ್ತು ಭಗವಾನ್ ತತ್ವ ಆದರ್ಶದ ಮೇಲೆ ಚುನಾವಣೆಯಲ್ಲಿ ಸಾಯಿನಾಥ್ ನಾಗೇಶ್ವರ್ ಮೇಧಾ ಅಂತಕ್ಕಂಥ ಈ ಚುನಾವಣೆಯಲ್ಲಿ ಇದಕ್ಕಿಂತ ಹಿಂದೆ ಯಾರಿದ್ದಾರೋ MLC ಪದವೀಧರರಿಗೆ ಗೊತ್ತೇ ಇರಲಿಲ್ಲ. ಯಾರು MLC ಅದರ, ಯಾರು ಎಲ್ಲಿ ಅದರ, ಏನದರ, ಅವ್ರಿಗೆ ಸಮಸ್ಯೆಗಳನ್ನು ಏನದವ, ಏನು ಎದುರಿಸ್ತಾರೆ, ಅದರ ಸಮಸ್ಯೆಗಳನ್ನು ನಾನು ಬಗೆಹರಿಸಬೇಕಂತ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ಅದಕ್ಕೋಸ್ಕರ ಈ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಈಗಾಗಲೇ. ಯಾಕೆಂದ್ರೆ ಈ ಸಾಲಿನಲ್ಲಿ ನೋಡಿ 2023-24 ಅಲ್ಲಿ ಎಲ್ಲ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅದಾವ, 32 ಸ್ಕೂಲಲ್ಲಿ 0% ಪ್ರತಿಶತ ಅನುತ್ತೀರ್ಣರಾಗಿದ್ದಾರೆ. ಅವರೀಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ. ಯಾಕೆ ಅವರನ್ನು ಯಾರೂ ಕೇಳ್ತಿರ್ಲಿಲ್ಲ. ಧ್ವನಿ ಎತ್ತಲಕ್ಕಂತ ಹೇಳಿ ನಾನು ಬಂದಿದ್ದೇನೆ. ನಾನು ಈ ಸ್ಪರ್ಧೆಯಲ್ಲಿ ಮತ್ತೆ BSP ಬೆಂಬಲದಿಂದ ನಾನು ಗೆಲ್ತೀನಿ ಅಂತ ಹೇಳಿ ಮತ್ತೆ ಪದವೀಧರರು ಎಲ್ಲೆಲ್ಲಿ ಕೊಪ್ಪಳ ಅಲ್ಲಿ, ಬಳ್ಳಾರಿ ಅಲ್ಲಿ, ಮತ್ತೆ ರಾಯಚೂರಲ್ಲಿ, ಯಾದಗಿರಿ, ಬೀದರ್, ಗುಲ್ಬರ್ಗ ಎಲ್ಲ ಕಡೆ ನನ್ನನ್ನು ಬೆಂಬಲ ಕೊಡ್ತಿದ್ದಾರೆ. ಅದರ ಸಲುವಾಗಿ ನಾನು ಖಚಿತವಾಗಿ ಗೆಲ್ತೀನಿ ಅಂತ ಹೇಳಿ ಜನಗಳಿಗೆ ಈಗಾಗಲೇ ನೋಡಿ ಹೀಗೆ ಹೇಳಿದ್ದೇನಲ್ಲ ಸರ್. ಇದಕ್ಕಿಂತ ಮುಂಚೆ ಯಾರಿದ್ದರು ಅವರು ಏನೋ ಸ್ಪಂದಿಸಲಿಲ್ಲ. ಪದವೀಧರರಿಗೆ ಗೊತ್ತೇ ಇರಲಿಲ್ಲ ಯಾರು ಇದರ ಸಂಬಂಧಪಟ್ಟ ಅಧಿಕಾರಿಗಳವರು, ಯಾರು ಸಂಬಂಧಪಟ್ಟ ಮಿನಿಸ್ಟರ್ ಅದಾರೋ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವ್ರ ಸಮಸ್ಯೆಗಳನ್ನು ಹೆಂಗ್ ಬಗೆಹರಿಸಬೇಕು ಸಮಾಜಕ್ಕೆ ಪ್ರತಿನಿಧಿ ಇಲ್ಲ, ಅವರು ಶಾಸಕರು ಇಲ್ಲ, ವಿಧಾನಸೌಧದಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಇಲ್ಲ. ಆದ್ರೆ ನಾವು ಇವತ್ತು ಏನು ಜಗಜ್ಯೋತಿ ಅಣ್ಣ ಬಸವಣ್ಣ ಮೇದಾರ ಕೇಂದ್ರಗೆ ಅಂತಕ್ಕಂಥ ಒಬ್ಬ ಶರಣರಿಗೆ ಹುಟ್ಟಾಕಿ ಅವ್ರ ಮುಖಾಂತರ ಚಳವಳಿಯನ್ನು ಮಾಡಿದ್ರು. ಅದೇ ರೀತಿ ಬಹುಜನ್ ಸಮಾಜ ಪಾರ್ಟಿಯವರು ಕೂಡ ಒಬ್ಬ ಸಾಯಿನಾಥ್ ಅಂತಕ್ಕಂಥ ನಾಗೇಶ್ವರ ಅಂತಕ್ಕಂಥ ಮೇಧಾ ಸಮಾಜಕ್ಕೆ ಅಂದ್ರೆ ಮೇಧಾ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಬಹುಜನ್ ಸಮಾಜ ಪಾರ್ಟಿ ಇವತ್ತು ತಿಳಿಸುವುದರ ಮೂಲಕ ಮೇಧಾ ಸಮಾಜಕ್ಕೆ ನಾವು ಇವತ್ತು ST ಸಮಾಜಕ್ಕೆ ನ್ಯಾಯ ಕೆಲಸ ಮಾಡಿದ್ದೀವಿ. ಅದಕ್ಕೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಎಲ್ಲಾ ಪ್ರಜೆಗಳು ಈ ಫಸ್ಟ್ ಟೈಮ್ ಅಲ್ಲಿ ನಾನು ಗೆಲ್ಲಬೇಕಂತ ಹೇಳಿ ನನಗೆ ಪದವೀಧರರು ಬೆಂಬಲ ಕೊಡ್ತಾ ಇದ್ದಾರೆ. ಜಗಜ್ಯೋತಿ ಅಣ್ಣ ಬಸವಣ್ಣ ಬೆಂಬಲ ನಾವು ಕೈ ಜೋಡಿಸಿ ಮತ್ತೆ ಇದಕ್ಕಿಂತ ಮೊದಲೇ ಯಾರ್ಯಾರು ಅದಾರ, ಯಾರ್ಯಾರು ಪದವೀಧರರು ಅದಾರ, ಎಲ್ಲೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಫಸ್ಟ್ ಆಫ್ ಆಲ್ ಸ್ಕ್ಯಾನರ್ ಕೋಡ್ ಇದೆ, ಆ ಸ್ಕ್ಯಾನರ್ ಕೋಡ್ ಅನ್ನು ಉಪಯೋಗಿಸಿ ಯಾರ್ಯಾರ್ದು ಬೂತ್ ಯಾವ ಮಟ್ಟದಲ್ಲಿ ಎಲ್ಲೆಲ್ಲಿದೆ ಅದನ್ನು ಚುನಾವಣೆಯಲ್ಲಿ ಮಾಡಬೇಕಂತ ಹೇಳಿ ನಾನು ಪದವೀಧರರಲ್ಲಿ ವಿನಂತಿ ಮಾಡ್ಕೊಳ್ಳೋದಕ್ಕೋಸ್ಕರ